ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಹೈದರಾಬಾದಿ ಚಿಕನ್ ಮಸಾಲಾ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಸಿಂಪಲ್ಲಾಗಿ ತುಂಬಾ ರುಚಿ ಕೊಡುವ ರೆಸಿಪಿಯಾಗಿದೆ. ವೀಕ್ಷಕರೇ, ಈ ರೆಸಿಪಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 700 ಗ್ರಾಮ್ ಚಿಕನನ್ನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. ಇದನ್ನು ಮೊದಲು ಮ್ಯಾರಿನೇಷನ್ ಮಾಡಬೇಕು. ಅದಕ್ಕೋಸ್ಕರ ಇದಕ್ಕೆ ಅರ್ಧ ಟೀ ಸ್ಪೂನ್ ಹಳದಿಯನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, 100 ಗ್ರಾಮ್ ಮೊಸರು, ಅರ್ಧ ಕಪ್ಪಿನಷ್ಟು ಕ್ರಷ್ ಮಾಡಿರೋ ಹುರಿದ ಉಳ್ಳಾಗಡ್ಡೆ. ನೆನಪಿಡಿ ವೀಕ್ಷಕರೇ, ನೀವು ಉಳ್ಳಾಗಡ್ಡೆ ಫ್ರೈಯನ್ನು ಒಂದು ದಿನ ಮೊದಲೇ ಮಾಡಿಟ್ಟುಕೊಂಡರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ನಾನು ಉಳ್ಳಾಗಡ್ಡೆ ಹುರಿದ ಎಣ್ಣೆಯನ್ನೇ 1 ಟೀ ಸ್ಪೂನ್ ಹಾಕ್ತಿದ್ದೀನಿ. ಈ ಎಣ್ಣೆಯಲ್ಲಿ ಉಳ್ಳಾಗಡ್ಡೆ ಹುರಿದ ಫ್ಲೇವರ್ ಇರೋದ್ರಿಂದ ಚಿಕನ್ನಿನ ಅರೋಮಾ ಹಾಗೂ ರುಚಿ ಸಹ ಹೆಚ್ಚಾಗುತ್ತೆ. ಇದನ್ನೆಲ್ಲ ಈಗ ಸರಿಯಾಗಿ ಮಿಕ್ಸ್ ಮಾಡೋಣ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಮಿಕ್ಸ್ ಆಗಿದೆ. ಇದನ್ನು 1 ಗಂಟೆ ಮ್ಯಾರಿನೇಟ್ ಆಗಲು ಬಿಡೋಣ. ಈಗ ನಾವು ಚಿಕನ್ನಿಗೆ ಹೈದರಾಬಾದಿ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬಾಣಲಿಗೆ 5 ಒಣಮೆಣಸನ್ನು ಹಾಕ್ತೀನಿ, 1 ಟೇಬಲ್ ಸ್ಪೂನ್ ಧನಿಯಾ ಕಾಳು, 1 ಟೀ ಸ್ಪೂನ್ ಬಡೆಸೊಪ್ಪು, 1 ತುಂಡು ದಾಲ್ಚಿನ್ನಿ ಚಕ್ಕೆ, 4 ಲವಂಗ ಹಾಗೂ 2 ಯಾಲಕ್ಕಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಕರಿಮೆಣಸು. ಇವೆಲ್ಲ ಮಸಾಲೆಗಳನ್ನು ಲೋ ಫ್ಲೇಮಲ್ಲೇ 2 ರಿಂದ 3 ನಿಮಿಷ ಕೈ ಆಡಿಸುತ್ತಾ ಫ್ರೈ ಮಾಡೋಣ. ಇದು ಫ್ರೈ ಆಗಿದೆ. ಇದನ್ನು ಒಂದು ಬೌಲಿಗೆ ತೆಗೆದು ಆರಲು ಬಿಡೋಣ. ಈಗ ಮಿಕ್ಸಿ ಜಾರಿಗೆ ಹುರಿದ ಗರಂ ಮಸಾಲೆಯನ್ನು ಆ್ಯಡ್ ಮಾಡ್ತೀನಿ. ಒಂದು ಮೀಡಿಯಂ ಸೈಜಿನ ಕಟ್ ಮಾಡಿರೋ ಉಳ್ಳಾಗಡ್ಡೆ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಬಾಣಲಿಗೆ ಉಳ್ಳಾಗಡ್ಡೆ ಹುರಿದ ಎಣ್ಣೆಯನ್ನು 5 ರಿಂದ 6 ಟೇಬಲ್ ಸ್ಪೂನಿನಷ್ಟು ಹಾಕ್ತೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಎಣ್ಣೆನ ಕಾಯಲು ಬಿಡೋಣ. ಕಾದಿರೋ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕಿ ಎಣ್ಣೆಯ ಜೊತೆ ಸರಿಯಾಗಿ ಮಿಕ್ಸ್ ಮಾಡೋಣ. ನೆನಪಿಡಿ, ಖಾರದ ಪುಡಿಯನ್ನು ಎಣ್ಣೆಯಲ್ಲಿ ಹೊತ್ತಲು ಬಿಡಬೇಡಿ. ಇದು ಮಿಕ್ಸ್ ಆದ ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದರ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ತೀನಿ. ಈ ಸಮಯದಲ್ಲಿ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆ ಪೇಸ್ಟನ್ನು ಹಾಕೋಣ. ವೀಕ್ಷಕರೇ, ಈ ರೆಸಿಪಿಗೆ ಈ ಮಸಾಲೆ ಪೇಸ್ಟೇ ಮೇನ್ ರುಚಿ ಕೊಡೋದು. ಹಾಗೂ ನಾವು ಹುರಿದ ಉಳ್ಳಾಗಡ್ಡೆಯನ್ನು ಬಳಸಿರ್ತೀವಲ್ಲ, ಅದು ಸಹ ಟೇಸ್ಟನ್ನು ಡಬಲ್ ಮಾಡುತ್ತೆ. ಸೊ ಈ ರೆಸಿಪಿಯನ್ನು ಮರೆಯದೇ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಇವಾಗ ಫ್ಲೇಮನ್ನು ಮೀಡಿಯಮ್ನಲ್ಲಿಟ್ಟು 3 ನಿಮಿಷದವರೆಗೆ, ಅಂದರೆ ಮಸಾಲೆಯಿಂದ ಎಣ್ಣೆನ ಸಪ್ರೇಟ್ ಆಗೋವರೆಗೆ ಫ್ರೈ ಮಾಡ್ತೀನಿ. ನೀವು ನೋಡಬಹುದು, ಇಲ್ಲಿ ಎಣ್ಣೆ ಸಪ್ರೇಟ್ ಆಗಿದೆ. ಈ ಸಮಯದಲ್ಲಿ ಇದಕ್ಕೆ ಮ್ಯಾರಿನೇಟ್ ಮಾಡಿರೋ ಚಿಕನನ್ನು ಹಾಕೋಣ. ಈಗ ಹೈ ಫ್ಲೇಮಲ್ಲಿ 3 ನಿಮಿಷದವರೆಗೆ ಚಿಕನನ್ನು ಸ್ಟಿರ್ ಮಾಡ್ತಾ ಫ್ರೈ ಮಾಡ್ತೀನಿ. ಮೂರು ನಿಮಿಷ ಆಗಿದೆ. ಈ ಸಮಯದಲ್ಲಿ ಇದಕ್ಕೆ 250 ml ನೀರನ್ನು ಹಾಕೋಣ. 1 ಟೀ ಸ್ಪೂನ್ ಗರಂ ಮಸಾಲೆ. ನಾನು ಸ್ಟಾರ್ಟಿಂಗಲ್ಲಿ 3 ಮೀಡಿಯಂ ಸೈಜಿನ ಉಳ್ಳಾಗಡ್ಡೆಯನ್ನು ತಗೊಂಡು ಫ್ರೈ ಮಾಡಿ ಅದರಲ್ಲಿ 2 ಉಳ್ಳಾಗಡ್ಡೆಯಷ್ಟು ಚಿಕನ್ ಮ್ಯಾರಿನೇಷನಿಗೆ ಹಾಕಿದ್ದೆ. ಈಗ ಇನ್ನುಳಿದ ಉಳ್ಳಾಗಡ್ಡೆಯನ್ನು ಹಾಕ್ತಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಜೊತೆ ಸರಿಯಾಗಿ ಮಿಕ್ಸ್ ಆದ ನಂತರ
ಇದರ ಲಿಡ್ ಕ್ಲೋಸ್ ಮಾಡಿ ಚಿಕನ್ ಬೇಯುವವರೆಗೆ ಕುಕ್ ಮಾಡೋಣ. ವೀಕ್ಷಕರೇ, ಈಗ ನಮ್ಮ ರುಚಿಕರವಾದ ಹೈದರಾಬಾದಿ ಚಿಕನ್ ಮಸಾಲ ಸವಿಯಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.